ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ರೈತರ ವಿಚಾರಕ್ಕೆ ಬರೋಣ. 4 ಜನ ರೈತರು ನಿಲ್ಲಿಸಿದ್ದಾರೆ. ಹನುಮಂತಪ್ಪ, ನರಸಿಂಹೇಗೌಡ, ಶಿವಪತ್ರಿ, ದಿವಾಕರ ಮೂರ್ತಿ, 4 ಜನ ರೈತರು ಹೇಳ್ತಾರೆ ಅವರಿಗೆ ರಾಜಾನಂದ ಸ್ವಾಮಿಯವರ ಮೇಲೆ ಅಪಾರವಾದ ಕೋಪ ಇತ್ತು. ಯಾಕೆಂದರೆ ಅವರ ಜಮೀನು ಹೋದಾಗ ಬಡತನದ ಬೇಗೆಯಲ್ಲಿ ಸಿಕ್ಕಿಬಿಟ್ಟು ಹನುಮಂತಪ್ಪನವರ ಮಗು ಸತ್ತು ಹೋಗುತ್ತೆ. ನರಸಿಂಹೇಗೌಡರ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಎಸ್, ಹನುಮಂತಪ್ಪನವರ ಮಗು ಸತ್ತಿದ್ದು ಸತ್ಯ. ನರಸಿಂಹೇಗೌಡರ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸತ್ಯ. ಯಾಕೆ? ಜಮೀನು ಕಿತ್ಕೊಂಡಿದ್ದಕ್ಕಾಗಿ ಬಡತನದ ಬೇಗೆ ಅನುಭವಿಸಬೇಕಾಗಿ ಬಂತು. ಆದರೆ ಜಮೀನು ಯಾರು ಕಿತ್ಕೊಂಡಿದ್ದು? ರಾಜಾನಂದ ಸ್ವಾಮಿಯವರು ಆ ಜಮೀನನ್ನು ಸ್ವಾಧೀನಕ್ಕೆ ಸಹಿ ಹಾಕಿದ್ರು ಅನ್ನೋದು ಬಿಟ್ಟರೆ ಆ ಇಡೀ ಜಮೀನೆಲ್ಲ ಸೇರಿದ್ದು ಭಿಂಗಾವ್ರಿಗೆ. ಭಿಂಗಾವರ ಕಾರ್ಖಾನೆಗಳಿಗೋಸ್ಕರ, ಕಂಪನಿಗಳಿಗೋಸ್ಕರ 4,000 ಎಕರೆಯನ್ನು ಭಿಂಗಾವರು ಕಿತ್ಕೊಳ್ತಾರೆ. ಇವರನ್ನ ರೈತರನ್ನ ಅರೆಸ್ಟ್ ಮಾಡಿಸ್ಬಿಟ್ರು ರಾಜಾನಂದ ಸ್ವಾಮಿಯವರು. ಆ ಕೋಪಕ್ಕೆ ರಾಜಾನಂದ ಸ್ವಾಮಿಯವ್ರನ್ನ ಇವರೆಲ್ಲ ಕೊಲ್ಲೋದಕ್ಕೆ ತಯಾರಾಗ್ಬಿಟ್ರು ಅಂತ ಹೇಳ್ತಾರೆ. ಯಾರು ಅರೆಸ್ಟ್ ಮಾಡಿಸಿದ್ದು? ಯಾರ ಕೈಯಲ್ಲಿ ಅಧಿಕಾರ ಇದ್ದಿದ್ದು? ಭಿಂಗಾವರ ರೈತರ ಜಮೀನನ್ನು ಸ್ವಾಧೀನ ಮಾಡಿಕೊಂಡಿದ್ದಕ್ಕೆ ರೈತರು ಪ್ರತಿಭಟನೆ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರಿಗೆ ಅಧಿಕಾರ ಇದ್ದಿದ್ದು ಅರೆಸ್ಟ್ ಮಾಡಿಸೋದಕ್ಕೆ? ರಾಜಾನಂದ ಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಸಹಿ ಹಾಕಿರಬಹುದು, ಆದರೆ ಅಲ್ಲಿ ಜಿಲ್ಲಾ ಮಂತ್ರಿ ಆಗಿದ್ದವರು ಭಿಂಗಾವರು, ಹೋಮ್ ಮಿನಿಸ್ಟರ್ ಆಗಿದ್ದವರು ಭಿಂಗಾವರು, ಆ ಜಮೀನು ಸೇರಿದ್ದು ಭಿಂಗಾವ್ರಿಗೆ. ರೈತರಿಗೆ ಕೊಲ್ಲುವಷ್ಟು ಕೋಪ ಇದ್ದಿದ್ರೆ ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲುವಷ್ಟೆಲ್ಲ ಕೋಪ ಇರಬೇಕಾಗಿದ್ದು. ಭಿಂಗಾವರ ಮೇಲೆ ಆ ಕೋಪ ಹೋಗಬೇಕಾಗಿತ್ತು. ಹಾಗಂದು ಮಾತ್ರಕ್ಕೆ ರಾಜಾನಂದ ಸ್ವಾಮಿಯವರು ದೇವರಾಗಿದ್ರು ಅಂತಲ್ಲ, ರೈತರ ಪಾಲಿಗೆ ಸಂತರಾಗಿದ್ರು ಅಂತಲ್ಲ. ರಾಜಾನಂದ ಸ್ವಾಮಿಯವರು ಕೂಡ ಖಳನಾಯಕರಾಗಿದ್ದರು. ಆದರೆ ಅವರಿಗಿಂತ ದೊಡ್ಡ ಖಳನಾಯಕನಾಗಿ ಅರೆಸ್ಟ್ ಮಾಡಿಸಿದ್ದು, ಖುದ್ದಾಗಿ ನಿಂತು ಅವರನ್ನು ಜೈಲಿಗೆ ತಳಿಸಿದ್ದು, ಅವರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದು ಭಿಂಗಾವರು. ಇವತ್ತು ಗ್ರಾಮ ಭಾರತ ಬದುಕಿಲ್ಲ. ಭಾರತ ಕೃಷಿ ಪ್ರಧಾನವಾದ ದೇಶ. ಆದರೆ ಎಲ್ಲರಿಗಿಂತ ಹೆಚ್ಚು ತೊಂದರೆ ಆಗ್ತಾ ಇರೋದು ರಾಜಕಾರಣಿಗಳಿಂದ ರೈತರಿಗೆ ಇವರ ಆನರ್. ಅರೆ 1,000 ಎಕರೆ, ಲಕ್ಷ ಎಕರೆ ರೈತರದ್ದು ಕಿತ್ಕೊಳ್ತಾರೆ. ಹೂ ಬೆಳೆಯೋ ಜಮೀನು, ತರಕಾರಿ ಬೆಳೆಯೋ ಜಮೀನು, ಅವರ ಜೀವ ಜಲ ಇದ್ದ ಜಮೀನನ್ನು ಕಿತ್ಕೊಳ್ತಾರೆ. ಏರ್ಪೋರ್ಟ್ಗಳು ಕಟ್ತಾರೆ. ಹನುಮಂತಪ್ಪನವ್ರ ಮಗು ಸಾಯುತ್ತೆ. ಏರ್ಪೋರ್ಟ್ಗಳಿಗೆ ರೈತರ ಜಾಗ ಬೇಕು. ರೈತರ ಮಗು ಸಾಯುತ್ತೆ ಹಸಿವಿನಿಂದ. ರೈತನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಕವಿಯತ್ರಿ ಸುಜಾತ ಕುಮಟಾ ಪದ್ಯ ಬರೀತಾರೆ ಗಾಂಧಿ ಬಗ್ಗೆ. ಅದರಲ್ಲಿ ಹೀಗೆ ಹೇಳ್ತಾರೆ: ಬಡವರ ನೆತ್ತಿ ಸೀಳಿ ರಕ್ತ ಚಿಮ್ಮಿದೆ, ಸೆರಗ ಬಾಯಿಗಿಟ್ಟು ಉಮ್ಮಳಿಸುವ ಶಾಪಗ್ರಸ್ತ ಕಣ್ಣುಗಳು, ಭೋರ್ಗೆರವ ಮಳೆಯಲ್ಲಿ ತೇಲಿದ ಮನೆಗಳ ಅವಶೇಷದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭೋರ್ಗೆರವ ಮಳೆಯಲ್ಲಿ ತೇಲಿದ ಮನೆಗಳ ಅವಶೇಷದಲ್ಲಿ ಕುಟುಂಬಗಳು ಉಳಿದಿಲ್ಲ, ಮನೆಗಳು ಉಳಿದಿಲ್ಲ, ಅವಶೇಷಗಳು ಮಾತ್ರ ಗ್ರಾಮೀಣ ಭಾರತದ ಅವಶೇಷಗಳು ಉಳಿದಿದೆ. ಅಲ್ಲಿ ತೇಲುತ್ತಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಸುವಿನಿಂದ ಮಗು ಸಾಯ್ತಾ ಇದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಟ್ಟೋದ್ರಲ್ಲಿ ನಮಗೆ ಹೆಮ್ಮೆ ಇದೆ. ಇಂಥ ಸಂದರ್ಭದಲ್ಲಿ ರೈತರ ಕೋಪ ಬಂದಿದ್ರೆ ಆ ರೈತರ ಕೋಪ ಭಿಂಗಾವ್ರ ಕಡೆಗೆ ತಿರುಗಬೇಕಾಗಿತ್ತು, ರಾಜಾನಂದ ಸ್ವಾಮಿಯವ್ರ ಕಡೆಗಲ್ಲ. ಸೊ ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲೋದ್ರ ಬಗ್ಗೆ ರೈತರಿಗೆ ಮೋಟಿವ್ ಇರಲಿಲ್ಲ ಇವರ ಆನರ್. ಇನ್ನು 2ನೇ ಆರೋಪಿ ನಿರ್ಮಲಾ ಕೊಂಡಹಳ್ಳಿ, ಅವ್ರಿಗೇನು ಮೋಟಿವ್ ಇತ್ತು ಅಂತ ಹೇಳ್ತಾರೆ. ಇವರ ಆನರ್ ಅವರ ತಂದೆ ರೈತ ಸಂಘದ ಪ್ರಭಾಕರ ಗೌಡರು 7 ವರ್ಷದ ಹಿಂದೆ ಕೊಲೆಯಾದರು. ಅದಕ್ಕೆ ರಾಜಾನಂದ ಸ್ವಾಮಿಯವರು ಕಾರಣ ಅಂತ ಇತ್ತು, ಇವ್ರ ಮನಸ್ಸಿನಲ್ಲಿತ್ತು. ಅದಕ್ಕೋಸ್ಕರ ಅವರು ಈ ಕೊಲೆ ವ್ಯೂಹದಲ್ಲಿ ಭಾಗಿಯಾಗ್ತಾರೆ. 7 ವರ್ಷ ಸುಮ್ಮನೆ ಇದ್ದವರು ಇವತ್ತು ಭಿಂಗಾವ್ರಿಗೆ ರಾಜಾನಂದ ಸ್ವಾಮಿಯವ್ರನ್ನ ಕೊಂದರೆ ರಾಜ್ಯಾಧಿಕಾರ ಸಿಗುತ್ತೆ ಅನ್ನುವಂಥ ಮೊಮೆಂಟ್ನಲ್ಲೇ ನಿರ್ಮಲಾ ಕೊಂಡಹಳ್ಳಿಯವರಿಗೆ ತಮ್ಮ ತಂದೆಯ ಕೊಲೆಯ ಸೇಡನ್ನು ತೀರಿಸಿಕೊಳ್ಳುವಂಥ ಒಂದು ಮನಸ್ಸು ಬಂದುಬಿಡುತ್ತಾ.
7 ವರ್ಷ ಸುಮ್ಮನೆ ಇದ್ದಿದ್ದ ಸೇಡು ಇವತ್ತಿದ್ದಕ್ಕಿದ್ದ ಹಾಗೆ ಅವತಾರವಾಗಿಬಿಡುತ್ತಾ, ಉದ್ಭವವಾಗಿಬಿಡುತ್ತಾ? ಡಸ್ ಇಟ್ ಕೋಯಿನ್ಸೈಡ್ ವಿತ್ ಭಿಂಗಾಸ್ ಗ್ರೀಡ್? ನಂಬಕ್ಕಾಗುತ್ತಾ ಇವರ ಆನರ್? ನೋ. ಇನ್ನು 3ನೇ ಆರೋಪಿ ಶರ್ಮಿಳಾ, 5ನೇ ಆರೋಪಿ ಮಧುಸೂದನ್. ಇವರಿಗೆ ಯಾವ ಮೋಟಿವ್ ಇತ್ತು? ಯಾವ ಮೋಟಿವ್ನು ಇವರು ಚಾರ್ಜ್ ಶೀಟ್ನಲ್ಲೂ ಹೇಳಿಲ್ಲ. ಯಾವ ಸಾಕ್ಷಿಗಳು ಅವರಿಗಿದ್ದ ಮೋಟಿವ್ ಬಗ್ಗೆ ಹೇಳೋದಿಲ್ಲ. ಎಸ್, ಐ ಕನ್ಸೀಡ್, ಕೊಲೆಯ ಆರೋಪದಲ್ಲಿ ಭಾಗಿಯಾದವ್ರಿಗೆಲ್ಲರಿಗೂ ಇಂಡಿವಿಜುವಲ್ ಮೋಟಿವ್ಸ್ ಇರಬೇಕಾದ್ದಿಲ್ಲ, ಪ್ರತ್ಯೇಕವಾದ ಮೋಟಿವ್ಗಳು ಇರಬೇಕಾದ್ದಿಲ್ಲ. ಒಬ್ಬ ಲೀಡರ್ಗೆ ಇದ್ದ ಮೋಟಿವ್ ಇನ್ನು ಮಿಕ್ಕದವ್ರಿಗೂ ಸಾಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಐ ಕನ್ಸೀಡ್. ಬಟ್ ಒಂದು ಪ್ರಾಬಬಿಲಿಟಿ ನೋಡಬೇಕಲ್ಲ ಇವರ, ಪ್ರಾಬಬಿಲಿಟಿ ನೋಡೋಣ ಇವರ. ಮಧುಸೂದನ್ ನಿವೇದಿತಾ ಅವರಿಗಿದ್ದ ಮೋಟಿವ್ಗೋಸ್ಕರ ತನ್ನ ಎಲ್ಲ ಕರಿಯರ್ನು ಬಲಿ ಕೊಟ್ಟುಬಿಟ್ಟು ರಾಜಾನಂದ ಸ್ವಾಮಿ ಅವ್ರನ್ನ ಬಲಿ ಹಾಕೋಕೆ ತಯಾರಾಗ್ಬಿಡ್ತಾರ. ವಾಟ್ ವುಡ್ ಹಿ ಗೈನ್? ಅವರು ರಾಷ್ಟ್ರಪತಿಗಳ ಪದಕ ತಗೊಂಡಿದ್ದವರು, 1000 ಅಪರಾಧಿಗಳನ್ನು ಪತ್ತೆ ಮಾಡಿದ್ದವರು, ಪಾಪ ಕಾರ್ಯಗಳ ವಿರುದ್ಧ ಸತತವಾಗಿ ಹೋರಾಡಿದ್ದವರು, 1 ವರ್ಷದಲ್ಲಿ 36 ಕೊಲೆ ಕೇಸುಗಳನ್ನು ಬಯಲು ಮಾಡಿದ್ದವರು. ಅಂಥವರು ನಿವೇದಿತಾ ಅವ್ರಿಗೇನೋ ಮೋಟಿವ್ ಇತ್ತು ಅಂತ ಹೇಳಿಬಿಟ್ಟು ನಿವೇದಿತಾ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ರಾಜಾನಂದ ಸ್ವಾಮಿ ಅವ್ರ ಕೊಲೆಯಲ್ಲಿ ಭಾಗಿಯಾಗ್ಬಿಡ್ತಾರೆ. ಕ್ಯಾನ್ ವಿ ಬಿಲೀವ್ ದಟ್? ನೋ, ಹಿ ಹ್ಯಾಡ್ ನೋ ಮೋಟಿವ್. ಶರ್ಮಿಳಾ ಹ್ಯಾಡ್ ನೋ ಮೋಟಿವ್. ಅರೆ, ಶರ್ಮಿಳಾ ಅವ್ರಿಗೆ ಯಾವ ಮೋಟಿವ್ ಇತ್ತು? ಎಲ್ಲಿ ತೋರಿಸಿದ್ದೀರಿ? ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದೀರಾ ಅಥವಾ ಸಾಕ್ಷಿ ಕಟ್ಟನಲ್ಲಿ ಯಾರಾದರೂ ಹೇಳಿದ್ದಾರಾ? ಶರ್ಮಿಳಾ ಅವರು ಭಿಂಗಾ ಅವರ ವಿರುದ್ಧ ಮತ್ತು ಅವರ ಆಲ್ಫರ್ ಶಿಕಾಗೋ ಲ್ಯಾಬ್ ವಿರುದ್ಧ ಟಿವಿಗಳಲ್ಲಿ ಕಾರ್ಯಕ್ರಮ ಮಾಡಿದ್ರು. ತಗೋ, ಅವ್ರ ಮೇಲೊಂದು ಕೊಲೆ ಕೇಸ್ ಹಾಕು, ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡು, ಸೇಡ್ ತೀರಿಸ್ಕೊಂಡ್ಬಿಡು. ಅರೆ, ಭಿಂಗಾ ಅವ್ರ ವಿರುದ್ಧ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿಬಿಟ್ಟು ಆರೋಪಿಯಾಗಿ ಅವ್ರು ನಿಲ್ಲಿಸ್ಬಿಟ್ರೆ? ಅನೇಕ ರಾಜಕಾರಣಿಗಳು ಇವತ್ತು ನಮ್ಮ ಸುತ್ತ ಇದನ್ನು ಮಾಡ್ತಾ ಇದ್ದಾರೆ. ತಮಗೆ ಯಾರನ್ನ ಕಂಡ್ರೆ ಆಗೋದಿಲ್ವೋ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡೋದು. ಇವರ ಆನರ್, ಉಪಮುಖ್ಯಮಂತ್ರಿ ಆದವನು, ಹೋಮ್ ಮಿನಿಸ್ಟರ್ ಆದವನು ಪ್ರಜೆಗಳನ್ನು ಕಾಪಾಡೋದಕ್ಕಿರೋದು. ಅಂಥವರೇ ಇವ್ರನ್ನ ಭಕ್ಷಣೆ ಮಾಡಿಬಿಟ್ಟು ಇವ್ರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರೆ? ಇವರ ಆನರ್ ಮೋಟಿವ್ ಆಯಿತು. ಇನ್ನು ಮುಂದಿನ ಹಂತಕ್ಕೆ ಬರೋಣ. ಪ್ರಿಪರೇಷನ್ ಅಂಡ್ ದಿ ಇನ್ಸಿಡೆಂಟ್. ಈ ಆರೋಪಿಗಳೆಲ್ಲರೂ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ನಾವದನ್ನು ನಿರ್ವಿವಾದವಾಗಿ, ನಿಸ್ಸಂದೇಹವಾಗಿ ಸಾಬೀತು ಮಾಡಿದ್ದೇವೆ. ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ. ಇದರಲ್ಲಿ ಚಿತ್ತರಂಜನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲಿಂಕ್ ಅಂತ ಹೇಳ್ತಾರೆ. ಚಿತ್ತರಂಜನ್ ಅಪ್ರೂವರ್ ಆಗಿದ್ದರು, ತಾನೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದೆ ಅಂತ ಇಲ್ಲಿ ಸಾಕ್ಷಿ ಕಟ್ಟಲೆ ಹೇಳ್ತಾರೆ. ಚಿತ್ತರಂಜನ್ ಒಬ್ಬ ಕ್ರಿಮಿನಲ್ಲು, ಸುಪಾರಿ ಕಿಲ್ಲರು, ಹಳೆ ಅಪರಾಧಿ. ಇಲ್ಲಿ ಬಂದು ಅಪ್ರೂವರ್ ಆಗಿ ಎಲ್ಲಾನು ಒಪ್ಕೊಂಡ್ರು. ಅಂಥವನ್ನ ನಿವೇದಿತಾ ಯಾಕೆ ಪದೇ ಪದೇ ಭೇಟಿ ಮಾಡಬೇಕಾಗಿತ್ತು? ಸತತ 6 ತಿಂಗಳ ಕಾಲ ಭೇಟಿ ಮಾಡಿದ್ದಾರೆ. ಆದ್ದರಿಂದ ನಿವೇದಿತಾ ಅವರೇ ನಿಸ್ಸಂಶಯವಾಗಿ ರಾಜಾನಂದ ಸ್ವಾಮಿ ಅವರನ್ನು ಕೊಂದಿದ್ದಾರೆ ಅಂತ ಹೇಳಬಹುದು ಅಂತ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಾಡ್ತಾರೆ. ಇವರ ನಿವೇದಿತಾ ಅವರು ಯಾಕೆ ಭೇಟಿ ಮಾಡಬೇಕಾಗಿತ್ತು ಅಂತ ಹಳೆ ಕೊಲೆಗಾರನ, ಸುಪಾರಿ ಕಿಲ್ಲರ್ನ? ಎಸ್, ಒಪ್ಕೊಳ್ಳೋಣ. ನಿವೇದಿತಾ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಭಿಂಗಾ ಯಾಕೆ ಭೇಟಿ ಮಾಡಬೇಕಾಗಿತ್ತು ಅವ್ರನ್ನ? ಇವರ ಆನರ್, ಭಿಂಗಾ ಆ ಹಳೆ ಅಪರಾಧಿನ, ಸುಪಾರಿ ಕಿಲ್ಲರ್ನ, ಆ ಕ್ರಿಮಿನಲ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಭಿಂಗಾ ಅವರು ಭೇಟಿ ಮಾಡ್ತಾರೆ. 1 ಅಲ್ಲ 2 ಅಲ್ಲ 4 ಸಾರಿ ಭೇಟಿ ಮಾಡ್ತಾರೆ. ಹಾಡು ಹಗಲಲ್ಲ, ಮಧ್ಯರಾತ್ರಿನಲ್ಲಿ ಭೇಟಿ ಮಾಡ್ತಾರೆ. ಯಾರು ಇಲ್ಲದೆ ಇದ್ದಾಗ ಭೇಟಿ ಮಾಡ್ತಾರೆ. ಅವನಿಗೆ ದುಡ್ಡು ಕೊಡ್ತಾರೆ, ಸೂಟ್ ಕೇಸ್ ಕೊಡ್ತಾರೆ. ಹೋಮ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಒಬ್ಬ ಕ್ರಿಮಿನಲ್, ಒಬ್ಬ ಹಳೆ ಅಪರಾಧಿನ ಯಾಕೆ ಭೇಟಿ ಮಾಡ್ತಾರೆ? ನಿವೇದಿತಾ ಭೇಟಿ ಮಾಡಿದ್ದಕ್ಕೆ ನಿವೇದಿತಾ ಕೊಲೆ ಮಾಡಿರಲೇಬೇಕು ಅಂತ ಸಂಶಯ ವ್ಯಕ್ತಪಡಿಸ್ತಾರಲ್ಲ, ಆ ಥರ ವಾದ ಮಂಡಿಸ್ತಾರಲ್ಲ. ಭಿಂಗಾ ಭೇಟಿ ಮಾಡಿದ್ದಾರೆ, ಅವರು ಕೂಡ ಕೊಲೆಗಾರರಿರಬೇಕು. ಐ ಹ್ಯಾವ್ ಪ್ರೂವ್ಡ್ ದಟ್ ಥ್ರೂ ದಿ ವಿಡಿಯೋ ರೆಕಾರ್ಡಿಂಗ್.
ಥ್ರೂ ದಿ ವಿಡಿಯೋ ಕ್ಲಿಪ್ಪಿಂಗ್ಸ್. ಅವರ ಮನೆಯಲ್ಲಿ ಅವರದೇ ಡಿಪಾರ್ಟ್ಮೆಂಟ್ಗೆ ಸೇರಿದ ಸೆಕ್ಯೂರಿಟಿ ಪೊಲೀಸ್ನವರು ಹಾಕಿದ CCTVಯಲ್ಲಿ ರೆಕಾರ್ಡ್ ಆಗಿದೆ ಚಿತ್ತರಂಜನ್ ಅವರು ಬಂದು ಭಿಂಗ ಅವ್ರನ್ನ ಭೇಟಿ ಮಾಡಿರೋದು. ಒಂದ್ಸಾರಿ ಭೇಟಿ ಮಾಡಲಿಲ್ಲ, ಒಂದ್ಸಾರಿ ಭೇಟಿ ಮಾಡಿದ್ರೆ ಪ್ರಜೆ ಬಂದು ಭೇಟಿ ಮಾಡಿದ್ದಾರೆ ಅನ್ಕೋಬೋದು. ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಸಾರಿ ಭೇಟಿ ಮಾಡ್ತಾರೆ. ಸೂಟ್ ಕೇಸ್ ತಗೊಳ್ತಾರೆ, ದುಡ್ಡು ತಗೊಳ್ತಾರೆ ಭಿಂಗ ಅವ್ರ ಹತ್ರ. ದುಡ್ಡು ಯಾಕೆ ಕೊಡ್ಬೇಕು ಇವರ? ಹೂ ಪೇಸ್ ದಿ ಸುಪಾರಿ ಕಿಲ್ಲರ್? ಸುಪಾರಿ ಕಿಲ್ಲರ್ಗೆ ಯಾರಾದರೂ ಹಣ ಕೊಡಬೇಕಾದ ಅವಶ್ಯಕತೆ ಯಾವಾಗ ಬರುತ್ತೆ? ಇನ್ನೊಬ್ಬರನ್ನ ಕೊಲ್ಲಿಸೋದಕ್ಕೆ ಮಾತ್ರ. ಹಾಗಾಗಿ ಇನ್ನೊಬ್ಬರನ್ನ ಕೊಲ್ಲಿಸೋದಕ್ಕೆ ಭಿಂಗ ಅವರು ಚಿತ್ತರಂಜನ್ ಅವರಿಗೆ ಸೂಟ್ ಕೇಸ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ನಿವೇದಿತಾ ಚಿತ್ತರಂಜನ್ ಅವ್ರನ್ನ ಯಾಕೆ ಭೇಟಿ ಮಾಡ್ತಾರೆ ಇವರ ಆನರ್? ನಿವೇದಿತಾ ಚಿತ್ತರಂಜನ್ ಇಬ್ಬರೂ ಕ್ಲಾಸ್ಮೇಟ್ಸ್ ಆಗಿದ್ದರು. ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಕಾಲೇಜ್ವರೆಗೂ ಅವರಿಬ್ಬರು ಕ್ಲಾಸ್ಮೇಟ್ಸ್ ಇವರ ಆನರ್. ಇವರ ಆನರ್, ನಾವೆಲ್ಲ ನಮ್ಮ ಹಳೆ ಕ್ಲಾಸ್ಮೇಟ್ಸ್ ಯಾರಾದರೂ ಸಿಕ್ಕಿದ್ರೆ ನಮಸ್ಕಾರ ಮಾಡೋದಿಲ್ವಾ? ನಮಸ್ಕಾರ ಮಾಡೋದಕ್ಕೆ ಮುಂಚೆ ಒಬ್ಬ ಪತ್ತೇದಾರರನ್ನ ಇಟ್ಬಿಟ್ಟು ಅವನು ಕ್ರಿಮಿನಲ್ ಹೌದಾ ಅಲ್ವಾ ಅಂತ ತಿಳ್ಕೊಂಡು ಆಮೇಲೆ ನಮಸ್ಕಾರ ಮಾಡ್ತೀವ. ಇಟ್ಸ್ ಅವರ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಹಳೆಯ ಪರಿಚಿತರು ಸಿಕ್ಕೋದ್ರೆ ಗ್ರೀಟ್ ಮಾಡೋದು. ನಿವೇದಿತಾ ಅವ್ರಿಗೆ ಪ್ರೈಮರಿ ಸ್ಕೂಲಿಂದ ಕಾಲೇಜ್ ತನಕ ಕ್ಲಾಸ್ಮೇಟ್ಸ್ ಆಗಿರ್ತಾರೆ ಚಿತ್ತರಂಜನ್. ಮಧ್ಯದಲ್ಲಿ ಅವನ ಅಪರಾಧಿ ಆಗಿರೋದು ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರು ಇವ್ರು ಭೇಟಿ ಮಾಡಿದ್ರಲ್ಲಿ ತಪ್ಪೇನಿದೆ ಇವರ ಆನರ್? ವಿ ಮೀಟ್ ಅವರ್ ಓಲ್ಡ್ ಫ್ರೆಂಡ್ಸ್. ಚಿತ್ತರಂಜನ್ ಒಬ್ಬ ಕ್ರಿಮಿನಲ್ ಇರಬಹುದು, ಸುಪಾರಿ ಕಿಲ್ಲರ್ ಆಗಿದ್ದಿರಬಹುದು. ನಿವೇದಿತಾ ಅವ್ರನ್ನ ಅವ್ರು ಭೇಟಿ ಮಾಡೋದಕ್ಕೆ ಕಾರಣ ಅವ್ರ ಹಳೆ ಪರಿಚಿತರು, ಕ್ಲಾಸ್ಮೇಟ್ಸು. ಬಟ್ ಭಿಂಗ ಅವ್ರಿಗೂ ಚಿತ್ತರಂಜನ್ಗೂ ಏನು ಸಂಬಂಧ? ಚಿತ್ತರಂಜನ್ ಭಿಂಗ ಅವ್ರ ಕ್ಲಾಸ್ಮೇಟ್ಸ್ ಆಗಿರಲಿಲ್ಲ, ಹಳೆ ಪರಿಚಯ ಇರಲಿಲ್ಲ, ಹಳೆ ಸ್ನೇಹ ಇರಲಿಲ್ಲ. ಸ್ಟಿಲ್ ಮಿಸ್ಟರ್ ಭಿಂಗ ಮೀಟ್ಸ್ ಚಿತ್ತರಂಜನ್ ಒಂದಲ್ಲ 4 ಸಾರಿ. ದುಡ್ಡು ಕೊಡೋ ಅವಶ್ಯಕತೆ ಏನಿತ್ತು? ಚಿತ್ತರಂಜನ್ ಹೆಂಡತಿಗೆ ರಾಜಾನಂದ ಸ್ವಾಮಿಯವರ ಕೊಲೆ ಆಗೋದಕ್ಕೆ 4 ದಿವಸದ ಮುಂಚೆ 30 ಲಕ್ಷ ರೂಪಾಯಿ ಕೊಡ್ತಾರೆ. ಪಕ್ಕದ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಭಿಂಗಾರ್ ಅವರು ಕೊಟ್ಟಿದ್ದು ಅಂತ ಆಕೆ ಒಪ್ಕೊಳ್ತಾರೆ. ಪರಿಚಯ ಇಲ್ಲದೆ ಇರೋ, ಸ್ನೇಹ ಇಲ್ಲದೆ ಇರೋ, ಗುರ್ತಿಲ್ಲದೆ ಇರೋ ಚಿತ್ತರಂಜನ್ನ ಭಿಂಗ ಅವರು ಭೇಟಿ ಮಾಡಬಹುದಂತೆ, ದುಡ್ಡು ಕೊಡಬಹುದಂತೆ, ಎಲ್ಲ ಕೊಟ್ಟು ಅವರು ಮುಗ್ಧರಂತೆ. ನಿವೇದಿತಾ ಅವರು ತನ್ನ ಹಳೆ ಕ್ಲಾಸ್ಮೇಟ್ನ ಮಾತಾಡಿಸಿದ್ದಕ್ಕೆ ಇವರು ಕೊಲೆ ಮಾಡಿದ ಅಪರಾಧಿನಂತೆ. ವಾಟ್ ಲಾಜಿಕ್? ಇಸ್ ಇಟ್ ಫೇರ್? ಭಿಂಗ ಅವರು ಬೀಯಿಂಗ್ ದಿ ಹೋಮ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಚಿತ್ತರಂಜನ್ ಅಂತಹ ಅಪರಾಧಿನ ಅರೆಸ್ಟ್ ಮಾಡಿಸಬೇಕಾಗಿತ್ತು. ಅದಕ್ಕೆ ಬದಲಾಗಿ ಮಧ್ಯರಾತ್ರಿಯಲ್ಲಿ ಭೇಟಿ ಮಾಡ್ತಾರೆ. ಚಿತ್ತರಂಜನ್ ಹಳೆ ಪರಿಚಯ ಅನ್ನೋ ವಿಶ್ವಾಸದಿಂದ ನಿವೇದಿತಾ ಅವ್ರು ನೋಡ್ತಾರೆ. ಇವರೊಬ್ಬರಲ್ಲಿ ಯಾರಿಗೆ ಇವರ ಆನರ್ ಕ್ರಿಮಿನಲ್ ಕಾಂಪ್ಲಿಸಿಟಿ ಇರೋದು? ಇಫ್ ದೆರ್ ಈಸ್ ಕ್ರಿಮಿನಲ್ ಕಾಂಪ್ಲಿಸಿಟಿ, ಇಟ್ ಈಸ್ ಟು ಮಿಸ್ಟರ್ ಭಿಂಗ, ನಾಟ್ ಟು ನಿವೇದಿತಾ. ನಿವೇದಿತಾ ಮುಗ್ಧವಾಗಿ ನಂಬುತ್ತಾರೆ. ನಿವೇದಿತಾಗೆ ಚಿತ್ತರಂಜನ್ ಕೊಲೆಯ ಭಾಗ ಅಂತ ಗೊತ್ತಾಗೋದಿಲ್ಲ, ತಾನು ದಾಳವಾಗಿ ಉಪಯೋಗಿಸಲ್ಪಡ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ. ಶಿ ಥಿಂಕ್ಸ್ ಇಟ್ ಇಸ್ ಓನ್ಲಿ ಫ್ರೆಂಡ್ಶಿಪ್. ಆಕೆಯ ಮುಗ್ಧತೆಯೇ ಅಪರಾಧ ಅಂತ ಅಂದ್ಬಿಟ್ರೆ, ಆಕೆ ಮುಗ್ಧಳಾಗಿದ್ದಕ್ಕೆ ಆಕೆ ಮೇಲೆ ಕೊಲೆ ಆರೋಪ ತಂದು ನಿಲ್ಲಿಸ್ಬಿಟ್ರೆ ಏನು ಗೊತ್ತಿರುತ್ತೆ ಅವರ? ವಚನ ಬರೀತಾರೆ ಬಸವಣ್ಣವರು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಬಲಿ ಕೊಡಬೇಕು ಅಂತ ತರ್ತಾರೆ ಕುರಿನ. ಆ ಬಲಿ ಕೊಡುವ ಹಬ್ಬಕ್ಕಾಗಿ ತೋರಣ ಕಟ್ಟಿರ್ತಾರೆ. ತನ್ನ ಬಲಿಗಾಗಿ ಕಟ್ಟಿರೋ ತೋರಣ ಅದು. ಆ ಕುರಿ ಮುಗ್ಧವಾದದ್ದು. ಆ ತೋರಣದ ತಳಿರನ್ನು ತಿಂದು ಸುಖ ಪಡುತ್ತಂತೆ, ಸಂತೋಷ ಪಡುತ್ತಂತೆ. ತನ್ನ ಬಲಿಯ ಅರಿವಿಲ್ಲದೆ ಸಂತೋಷ ಪಡುತ್ತೆ. ಹಾಗೆ ನಿವೇದಿತಾ ಅವರು ಕೂಡ ತನ್ನನ್ನು ದಾಳವನ್ನಾಗಿ ಮಾಡಿಕೊಳ್ತಾರೆ ಅಂತ ಗೊತ್ತಿಲ್ಲದೆ ಚಿತ್ತರಂಜನ್ ಅವ್ರನ್ನ ಕರೆದು ಚಾನಲಲ್ಲಿ ಅವ್ರ ಕೈಯಲ್ಲಿ ಕಾರ್ಯಕ್ರಮ ಮಾಡಿಸ್ತಾರೆ, ರೈತರ ಸಭೆಗಳಿಗೆ ಕರ್ಕೊಂಡು ಹೋಗ್ತಾರೆ, ಮನೆಯಲ್ಲಿ ಊಟ ಹಾಕ್ತಾರೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದರೆಂಬುದನರಿಯದೆ ಬೆಂದೊಡಲ ಹೊರೆಯುತ್ತಲಿದೆ. ಕೊಲ್ತಾರೆ ಅಂತ ಗೊತ್ತಿಲ್ಲದೆ ಹೊಟ್ಟೆ ತುಂಬಿಸ್ಕೊಳ್ತಾ ಇದೆ. ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು.
ಕೊಂದವರು ಉಳಿದರೆ ಕೂಡಲ ಸಂಗಮದೇವ. ಆ ಥರ ಕೊಂದವರು ಪರ್ಮನೆಂಟಾಗಿ ಪ್ರಪಂಚದಲ್ಲಿರ್ತಾರೆ. ಅವರು ಹೋಗಲೇಬೇಕಲ್ವ, ಆ ಕೋರ್ಟ್ ಮುಂದೆ ನಿಂತ್ಕೊಳ್ಳೇಬೇಕಲ್ಲ. ಇವರ ಕೊಲೆಯ ಸಿದ್ಧತೆಯ ಬಗ್ಗೆ ಇನ್ನೊಂದು ವಿಚಾರ ಹೇಳ್ತಾರೆ ಇವರು. ಕೊಲೆಯಾಗೋ 15 ದಿವಸದ ಮುಂಚೆ ಶರ್ಮಿಳಾ, ಆರೋಪಿ ಶರ್ಮಿಳಾ ಅವರ ಮನೆಗೆ ಅವರ ಹೆಸರಿಗೆ ಬಾಂಬ್ ಕೊರಿಯರ್ನಲ್ಲಿ ಬರುತ್ತೆ. ದಟ್ ಇಸ್ ಎ ಸ್ಟೆಪ್ ಇನ್ ದ ಪ್ರಿಪರೇಷನ್ ಆಫ್ ಮರ್ಡರ್ ಆಫ್ ಮಿಸ್ಟರ್ ರಾಜಾನಂದ ಸ್ವಾಮಿ ಅಂತ ಹೇಳ್ತಾರೆ. ಕ್ಯಾನ್ ವಿ ಬಿಲೀವ್ ದಿಸ್ ಯುವರ್ ಆನರ್? ಎಲ್ಲಾದರೂ ಕೊರಿಯರ್ನಲ್ಲಿ ಬಾಂಬ್ ಕಳಿಸೋದಕ್ಕೆ ಸಾಧ್ಯ ಇದೆಯಾ? ಆ ಕೊರಿಯರ್ ಸಂಸ್ಥೆಯ ಓನರ್ ಇಲ್ಲಿ ಬಂದು ಸುಳ್ಳು ಹೇಳ್ತಾನೆ, ಬಾಂಬನ್ನು ನಾವು ತಗೊಂಡಿದ್ದೀವಿ ಅಂತ. ಬಾಂಬ್ಸ್ ಆರ್ ಗವರ್ನ್ಡ್ ಬೈ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಯುವರ್ ಆನರ್. ಕೊರಿಯರ್ನಲ್ಲಿ ಕಳಿಸೋಕ್ಕಾಗಲ್ಲ, ಕೊರಿಯರ್ನಲ್ಲಿ ಅವ್ರು ಕಳಿಸೋಕ್ಕಾಗಲ್ಲ, ಕೊರಿಯರ್ನಲ್ಲಿ ಇವ್ರು ತಗೊಳ್ಳೋದಕ್ಕೂ ಆಗೋದಿಲ್ಲ. ನಾಡಕ್ಕಾಡಲ್ಲಿ ಆತ ಮಾಡ್ತಾ ಇರೋದು ಒಂದು ಪಟಾಕಿ ಅಂಗಡಿ. ಪಟಾಕಿ ಅಂಗಡಿ ಇವನು ಬಾಂಬ್ ತಯಾರು ಮಾಡಿ ಕೊರಿಯರ್ನಲ್ಲಿ ಕಳಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಇವರು ಸಾಕ್ಷಿಗಳನ್ನು ತೋರಿಸ್ಬಿಟ್ರು. ಸುಳ್ಳು ಸಾಕ್ಷಿಗಳು. ಇವರ ಆನರ್ ಹೋಗ್ಲಿ, ಸಿಡಿತಲ್ಲ ಬಾಂಬು 20/11/2010 IB ಆವರಣದಲ್ಲಿ ರಾಜಾನಂದ ಸ್ವಾಮಿಯವ್ರ ಕಾರ್ನಲ್ಲಿ. ಆ ಬಾಂಬು ಆವತ್ತು ಶರ್ಮಿಳಾ ಅವರ ಹೆಸರಿಗೆ ಬಂದ ಬಾಂಬೆ ಅನ್ನೋದಕ್ಕೆ ಏನಾದರೂ ಲಿಂಕ್ ತೋರಿಸಿದ್ದಾರೆ? ಇವರ ಆನರ್ ಎಕ್ಸ್ಪ್ಲೋಸಿವ್ಸ್ ರಿಸರ್ಚ್ ಯೂನಿಟ್ಗೆ ಮತ್ತು ಫಾರೆನ್ಸಿಕ್ ಲ್ಯಾಬ್ಗೆ ಬಾಂಬಿನ ತುಣುಕುಗಳನ್ನು ಕಳಿಸಿದಾಗ ಇಬ್ಬರೂ ಹೇಳ್ತಾರೆ, ಅಲ್ಲಿದೆ ಎಕ್ಸಿಬಿಟ್ P97 ಅಲ್ಲಿದೆ ಇವರ ಆನರ್. ಇಬ್ರು ಹೇಳ್ತಾರೆ ಅದರಲ್ಲಿ ಲೆಥನಾನ್ ಪೆಂಟಾಸಲ್ಫೇಟ್ ಇತ್ತು. ಲೆಥನಾನ್ ಇಸ್ ಎ ರಿಸ್ಟ್ರಿಕ್ಟೆಡ್ ಮೆಟಲ್ ಇವರ ಆನರ್. ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಬೈ ಆಲ್ ದಿ ಗವರ್ಮೆಂಟ್ಸ್ ಬಿಕಾಸ್ ಇಟ್ ಇಸ್ ಎ ವೆರಿ ಡೇಂಜರಸ್ ಮೆಟಲ್. ಲೆಥನಾನ್ ಪೆಂಟಾಕ್ಲೋರೈಡ್ ನಾಡಕಾಡ್ನಲ್ಲಿರೋ ಒಬ್ಬ ಧರ್ಮಲಿಂಗಂಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆಲ್ಬರ್ಟ್ ಶಿಕಾಗೋ ಕಂಪನಿನಲ್ಲಿ ಲೆಥನಾನ್ ಪೆಂಟಾಕ್ಲೋರೈಡ್ ಉಪಯೋಗಿಸ್ತಾರೆ, ಲೆಥನಾನ್ ಪೆಂಟಾಸಲ್ಫೇಟ್ ಉಪಯೋಗಿಸ್ತಾರೆ. ಓನ್ಲಿ ಆಲ್ಬರ್ಟ್ ಶಿಕಾಗೋ ಕಂಪನಿ ಕುಡ್ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ದಿಸ್ ಬಾಂಬ್. ಆಲ್ಬರ್ಟ್ ಶಿಕಾಗೋ ಕಂಪನಿ ಮಾತ್ರ ಈ ಬಾಂಬನ್ನು ತಯಾರಿಸೋದಕ್ಕೆ ಸಾಧ್ಯ. ನಾಡಕಾಡಲ್ಲಿರೋ ಧರ್ಮಲಿಂಗಂ ಅಲ್ಲ. ನಾಡಕಾಡಲ್ಲಿರೋ ಧರ್ಮಲಿಂಗಂ ಒಂದು ಕೊರಿಯರ್ ಕಳಿಸುತ್ತೆ. ಕೊರಿಯರ್ನಲ್ಲಿ ಬಾಂಬ್ನ ಎಕ್ಸೆಪ್ಟ್ ಮಾಡ್ತಾರೆ, ಬಾಂಬ್ನ ಇವ್ರಿಗೆ ತರ್ತಾರಂತೆ. ಇಟ್ ಈಸ್ ಆಲ್ ಎ ಫೇಕ್ ಸೆಟಪ್ ಯುವರ್ ಆನರ್. ಫೇಕ್ ಸೆಟಪ್ ಬೈ ಮಿಸ್ಟರ್ ಚಿತ್ತರಂಜನ್, ಮಿಸ್ಟರ್ ಬಿಂಗಾ, ಮಿಸ್ಟರ್ ಪರಮಾನಂದ ಗೌಡ ಅಂಡ್ ಮಿಸ್ಟರ್ ಮುನಿಯಪ್ಪ. ಟು ಇಂಪ್ಲಿಕೇಟ್ ಮಧುಸೂದನ್, ನಿವೇದಿತಾ ಅಂಡ್ ಅದರ್ಸ್. ಅದು ಕೊಲೆಯ ವ್ಯೂಹಾನ? ಅದು ಕೊಲೆಯ ಸಿದ್ಧತೆನಾ? ಇವರನ್ನ ಸಿಕ್ಕಿ ಹಾಕಿಸೋ ಸಿದ್ಧತೆ ಅಷ್ಟೇ ಅದು. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ದಟ್ ಇಸ್ ಬೆಟರ್ ದ್ಯಾನ್ ಎ ಪಟಾಕಿ. ಒಂದು ಪಟಾಕಿಗಿಂತ ದೊಡ್ಡದಷ್ಟೇ ಅದು. ಅಲ್ಲಿ ಇಟ್ಟಿದ್ದ ಬಾಂಬೆ ಬೇರೆ, ಆಲ್ಬರ್ಟ್ ಶಿಕಾಗೋ ಕಂಪನಿಯವರು ತಯಾರಿಸಿದಂಥ ಬಾಂಬ್ ಅದು. ನಾನು ಮ್ಯಾಗ್ಝಿನಲ್ಲಿ ತೋರಿಸಿದ್ದೀನಿ ಅವತ್ತು. ಅದೇ ಥರದ ಬಾಂಬು ಬ್ರೆಜಿಲ್ನಲ್ಲಿ ಉಪಯೋಗಿಸಿದ್ದಾರೆ ಆಲ್ಬರ್ಟ್ ಶಿಕಾಗೋ ಕಂಪನಿಯವರು. ಅದನ್ನು ಪ್ರೂಫ್ ಆಗಿ ತೋರಿಸಿದೆ ನಾನು ಎಕ್ಸ್ಪ್ಲೋಸಿವ್ಸ್ ಎಕ್ಸ್ಪರ್ಟ್ ಬಂದಾಗ. ಬ್ರೆಜಿಲ್ನಲ್ಲಿ ಉಪಯೋಗಿಸಿದಂಥ ಬಾಂಬ್ ಅಂತಾರೆ. ನಾಡಕಾಡಲ್ಲಿ ಧರ್ಮಲಿಂಗಂ ತಯಾರು ಮಾಡಿಬಿಟ್ರೆ ಕೆನ್ ವಿ ಬಿಲೀವ್ ದಿಸ್ ಕಾಕ್ ಅಂಡ್ ಬುಲ್ ಸ್ಟೋರಿ ಇವರ ಆನರ್? ಈ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ನಾವು ನಂಬೋಕ್ಕಾಗುತ್ತಾ ಇವರ ಆನರ್? ಇದನ್ನ ಕೊಲೆಯ ಪ್ರಿಪರೇಷನ್, ಪ್ಲಾನಿಂಗ್ ಇದೆಲ್ಲ ಹೇಳ್ತಾರೆ. ಈಗ ನಿವೇದಿತಾ ಅವರ ಪಿಸ್ತೂಲ್ ವಿಚಾರಕ್ಕೆ ಬರೋಣ ಇವರ ಆನರ್. ನಿವೇದಿತಾ ರಾಜಾನಂದ ಸ್ವಾಮಿ ಅವ್ರನ್ನ ಕೊಂದಿದ್ದಾರೆ ಅನ್ನೋದಕ್ಕೆ ನಿವೇದಿತಾ ಅವ್ರನ್ನು ಕೊಲೆನೂ ಕನೆಕ್ಟ್ ಮಾಡೋದಕ್ಕೆ ನಿವೇದಿತಾ ಅವರ ಪಿಸ್ತೂಲ್ ಪಿಕ್ಚರ್ಗೆ ತರ್ತಾರೆ ಪ್ರಾಸಿಕ್ಯೂಷನ್ ಅವರು. ಪಿಸ್ತೂಲ್ ಬಗ್ಗೆ 3 ಪಾಯಿಂಟ್ ಹೇಳ್ತಾರೆ ಇವರ ಆನರ್. ನಿವೇದಿತಾ ಅವರ ಪಿಸ್ತೂಲ್ನಿಂದ ಗುಂಡು ಹಾರಿದೆ ಅವತ್ತು. ರಾಜಾನಂದ ಸ್ವಾಮಿಯವರ ದೇಹವನ್ನು ನಿವೇದಿತಾ ಅವರ ಪಿಸ್ತೂಲ್ನಿಂದ ಹಾರಿದ ಗುಂಡು ತೂರ್ಕೊಂಡು ಹೋಗಿದೆ. ನಿವೇದಿತಾ ಅವರ ಶಾಲು ಮೇಲೆ ರಕ್ತ ಹಾರಿದೆ ಮತ್ತು ಶರ್ಮಿಳಾ ಅವರ ಕಬೋರ್ಡ್ನಲ್ಲಿ ಆ ಪಿಸ್ತೂಲ್ ಸಿಕ್ಕಿದೆ. 3 ಪಾಯಿಂಟ್ಗಳನ್ನು ಹೇಳ್ತಾರೆ ನಿವೇದಿತಾಗೆ ಮರ್ಡರ್ಗೆ ಕನೆಕ್ಟ್ ಮಾಡೋದಕ್ಕೆ.
3 ಪಾಯಿಂಟ್ನು ನಾನು ಸತ್ಯ ಅಂತ ಒಪ್ಕೊಳ್ತೇನೆ ಇವರ. ಆ ಪಿಸ್ತೂಲ್ ನಿವೇದಿತಾ ಅವರಿಗೆ ಸೇರಿದ್ದು ಹೌದು. ನಿವೇದಿತಾ ಅವರಿಗೆ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಿಸ್ತೂಲ್ ಅದು. ನಿವೇದಿತಾ ಅವರ ಪಿಸ್ತೂಲ್ನಿಂದ ಗುಂಡು ಹಾರಿದ್ದೆ, ಎಸ್ ನಾನು ಒಪ್ಕೊಳ್ತೇನೆ. ಮತ್ತು ಆ ಗುಂಡುಗಳು ರಾಜಾನಂದ ಸ್ವಾಮಿಯವರ ದೇಹನ ತೂರಿದೆ, ಎಸ್ ನಾನು ಒಪ್ಕೊಳ್ತೇನೆ. ನಿವೇದಿತಾ ಅವರ ಶಾಲು ಸೀಸ್ ಮಾಡಿದಾಗ ನಿವೇದಿತಾ ಅವರ ಶಾಲು ಮೇಲೆ ರಕ್ತ ಇತ್ತು, ಎಸ್ ಒಪ್ಕೊಳ್ತೇನೆ. ಮತ್ತು ಆ ಪಿಸ್ತೂಲ್ ಆರೋಪಿ ಶರ್ಮಿಳಾರವರ ಮನೆಯ ಕಬೋರ್ಡ್ನಲ್ಲಿ ಸಿಕ್ಕಿತು, ಎಸ್ ಅದನ್ನು ಕೂಡ ಒಪ್ಕೊಳ್ತೇನೆ. ಇದಿಷ್ಟು ಸತ್ಯವಾದ ಮಾತ್ರಕ್ಕೆ ಮರ್ಡರ್ಗೂ ನಿವೇದಿತೆಗೂ ಹೇಗೆ ಸಂಬಂಧ ಬರ್ತೇವರ? ವಾಟ್ ಅದರ್ ಥಿಂಗ್ಸ್ ದೇ ಹ್ಯಾವ್ ಪ್ರೂವ್? ಯುವರ್ ಆನರ್, ಇಲ್ಲಿರತಕ್ಕಂಥ ವಿಚಿತ್ರಗಳನ್ನು ಮತ್ತು ವೈರುಧ್ಯಗಳನ್ನು ನಾನು ಕೋರ್ಟಿನ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇವರ ರಾಜಾನಂದ ಸ್ವಾಮಿಯವರ ದೇಹದಲ್ಲಿ 2 ಗುಂಡು ಸಿಕ್ಕಿದೆ, ಈ ಪಿಸ್ತೂಲಿಂದ ಹಾರಿತು. ಆ ಪಿಸ್ತೂಲ್ 6 ಗುಂಡುಗಳಿರ್ತಕ್ಕಂಥ ಪಿಸ್ತೂಲ್. ಅದರಲ್ಲಿ 4 ಗುಂಡು ಮಿಕ್ಕಿತ್ತು ಪಿಸ್ತೂಲ್ನಲ್ಲಿ, ಫೋರೆನ್ಸಿಕ್ ಲ್ಯಾಬ್ ಹೇಳುತ್ತೆ. ಅಂದರೆ 2 ಗುಂಡು ರಾಜಾನಂದ ಸ್ವಾಮಿಯವರ ದೇಹವನ್ನು ಆ ಪಿಸ್ತೂಲಿಂದ ತೋರ್ಕೊಂಡು ಹೋಗಿದೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, 1 ನಿಮಿಷ ತಾವು ನೋಡಬೇಕು ಇವರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರಾಜಾನಂದ ಸ್ವಾಮಿಯವರ ದೇಹನ 4 ಗುಂಡುಗಳು ತೂರಿಕೊಂಡು ಹೋಗಿದೆ ಅಂತ ಇದೆ. ನಿವೇದಿತಾ ಅವರ ಪಿಸ್ತೂಲ್ನಿಂದ 2 ಗುಂಡು ತೂರ್ಕೊಂಡು ಹೋಗಿದ್ರೆ ಇನ್ನೆರಡು ಗುಂಡು ಎಲ್ಲಿಂದ ಬಂತು? ದೇರ್ ಮಸ್ಟ್ ಬಿ ಸಮ್ ಅದರ್ ವೆಪನ್.